Good morning all. ಇವತ್ತಿನ ಸೆಷನ್ ನಲ್ಲಿ ಲಾಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದಂತಹ ಅನ್ಫಾರ್ಮೇಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಗಳ ಪ್ರೋಗ್ರಾಮ್ಸ್ ಗಳನ್ನ ಎಕ್ಸಿಕ್ಯೂಟ್ ಮಾಡಿದಾಗ ಅದರ ಔಟ್ಪುಟ್ ಹೇಗೆ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಡಿಸ್ಕಷನ್ ಅಲ್ಲಿ ನಾನು ನಿಮಗೆ ಎಕ್ಸಿಕ್ಯೂಟ್ ಮಾಡಿ ಪ್ರೋಗ್ರಾಮ್ಸ್ ಗಳ ಔಟ್ಪುಟ್ ಹೇಗೆ ಬರುತ್ತೆ ಅದನ್ನ ತೋರಿಸ್ತೇನಂತೆ. ಓಕೆ, ಮಾಡಿದೀನಿ ಅಂದ್ರೆ ಸೊ ಪ್ರೋಗ್ರಾಮ್ ಟು ರೀಡ್ ಎ ಕ್ಯಾರೆಕ್ಟರ್ ಯೂಸಿಂಗ್ ಗೆಟ್ ಕ್ಯಾರ್ ಫಂಕ್ಷನ್. ಅದರಲ್ಲಿ ಎರಡು ಹೆಡರ್ ಫೈಲ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿದೀನಿ, ಹ್ಯಾಶ್ ಇನ್ಕ್ಲೂಡ್ stdio.h ಮತ್ತು ಹ್ಯಾಶ್ ಇನ್ಕ್ಲೂಡ್ conio.h. ಆಮೇಲೆ ಮೇನ್ ಅಂತ ಬರೀಬಹುದು ಅಥವಾ ವೈಡ್ ಮೇನ್ ಬರೆದ್ರು ಪರವಾಗಿಲ್ಲ. ಒಂದು ಕ್ಯಾರೆಕ್ಟರ್ ರೀಡ್ ಮಾಡ್ಬೇಕಂದ್ರೆ ಕ್ಯಾರ್ ಡಾಟಾ ಟೈಪ್ ಯೂಸ್ ಮಾಡ್ಕೊಂಡು ಒಂದು ವೇರಿಯಬಲ್ ಡಿಕ್ಲೇರ್ ಮಾಡಿ ch, ಅದ್ರ ಕೆಳಗೆ ಕ್ಲಿಯರ್ ಸ್ಕ್ರೀನ್ CLR SCR ಫಂಕ್ಷನ್ ಹಾಕೊಳ್ಳಿ, ಅಂದ್ರೆ ಹಳೆ ರಿಸಲ್ಟ್ ಹೋಗುತ್ತೆ, ನಿಮ್ಮ ರಿಸಲ್ಟ್ ಮಾತ್ರ ಕಾಣಿಸುತ್ತೆ. ಓಕೆ, ಸೊ ಇಲ್ಲಿ ಒಂದು ಮೆಸೇಜ್ ಕೊಡಿ ಯೂಸರ್ಗೆ ಒಂದು ಕ್ಯಾರೆಕ್ಟರ್ ಎಂಟ್ರಿ ಮಾಡ್ಲಿಕ್ಕೆ. ಸೊ ಎಂಟರ್ ಎ ಕ್ಯಾರೆಕ್ಟರ್ ಅಂತ, ಅಂದ್ರೆ ಯೂಸರ್ ಗೊತ್ತಾಗಬೇಕು ಏನ್ ಟೈಪ್ ಮಾಡಬೇಕಾಗಿದೆ ಅಂತ. ಸೊ /n ಹಾಕಿ ಅಂದ್ರೆ ನೆಕ್ಸ್ಟ್ ಲೈನ್ ಹೋಗುತ್ತೆ. ಸೊ ಇಲ್ಲಿ ch is equal to get char ಅನ್ನುವಂತ ಫಂಕ್ಷನ್ ಯೂಸ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ನೀವು ಕೀಬೋರ್ಡ್ ನಲ್ಲಿ ಏನ್ ಟೈಪ್ ಮಾಡ್ತೀರಿ ಆ ಗೆಟ್ ಕ್ಯಾರ್ ಫಂಕ್ಷನ್ ರೀಡ್ ಮಾಡಿ ch ವೇರಿಯಬಲ್ ಒಳಗೆ ಸ್ಟೋರ್ ಮಾಡುತ್ತೆ. ವಾಪಸ್ ಆ ch ವೇರಿಯಬಲ್ ನಲ್ಲಿ ಏನಿದೆ ಅನ್ನೋದನ್ನ ಪ್ರಿಂಟ್ ಮಾಡಿ. ಓಕೆ, so your character is alphabet is ಅಂತ ನೀವು ಬರೀಬಹುದು. alphabet is, so ಇಲ್ಲಿ %c ಯಾಕಂದ್ರೆ %d for integer, %f for float and %c for character. ch ವೇರಿಯಬಲ್ ಅನ್ನ ಪ್ರಿಂಟ್ ಮಾಡಿ get ch ಹಾಕೊಳ್ಳಿ, ಅಂದ್ರೆ ಔಟ್ಪುಟ್ ಕಂಪೈಲ್ ಟೈಮ್ ನಲ್ಲಿ ಆಗ್ಬಿಡುತ್ತೆ. ಸೊ ನಾವು ಕಂಪೈಲ್ ಮಾಡಿ alt F9. ಸೊ ಕಂಪೈಲ್ ನಲ್ಲಿ ಏನು ಎರರ್ಸ್ ಇಲ್ಲ. ದೆನ್ ರನ್ ಮಾಡಿ ಕಂಟ್ರೋಲ್ F9. ಸೊ ಇಲ್ಲಿ ನೋಡಿ ಒಂದು ಅಲ್ಫಾಬೆಟ್ ಕೇಳ್ತಾ ಇದೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಕೆ ಅಂತ ಟೈಪ್ ಮಾಡ್ತೀನಿ. ಸೊ ಎಂಟರ್ ಪ್ರೆಸ್ ಮಾಡಿ. ಈಗ ನೋಡಿ ಯುವರ್ ಆಲ್ಫಾಬೆಟ್ ಇಸ್ ಕೆ ಅಂತ ತೋರಿಸ್ತಾ ಇದೆ. ಅಂದ್ರೆ ನೀವು ಕೀಬೋರ್ಡ್ ನಿಂದ ಏನ್ ಸಿಂಗಲ್ ಕ್ಯಾರೆಕ್ಟರ್ ಎಂಟರ್ ಮಾಡ್ತೀರಿ ಅದು ಗೆಟ್ ಕ್ಯಾರ್ ಫಂಕ್ಷನ್ ಏನ್ ಮಾಡುತ್ತೆ, ಅದನ್ನ ರೀಡ್ ಮಾಡಿ ಒಂದು ವೇರಿಯಬಲ್ ಒಳಗೆ ಸ್ಟೋರ್ ಮಾಡುತ್ತೆ. ಅದು ವೇರಿಯಬಲ್ ಯಾವುದು ch ಅಂತ ತಗೊಂಡಿವಿ. ಓಕೆ, ಸೊ ಆಮೇಲೆ ಆ ಯಾವ ಅಲ್ಫಾಬೆಟ್ ch ಸ್ಟೋರ್ ಮಾಡಿರ್ತದೆ ವಾಪಸ್ ನಾನು ಪ್ರಿಂಟ್ ಮಾಡಿದ್ದೀನಿ ಪ್ರಿಂಟ್ ಎಫ್ ಯೂಸ್ ಮಾಡ್ಕೊಂಡು. ಸೊ ದೆನ್ ದ ಸೇಮ್ ಕೆ ಲೆಟರ್ ಏನಾಗುತ್ತೆ ಸ್ಕ್ರೀನಿಗೆ ಬಂದು ಕಾಣಿಸ್ಕೊಳ್ತದೆ. ಸೊ ಈ ರೀತಿಯಲ್ಲಿ ನೀವೇನ್ ಮಾಡ್ಬೋದು, ಸೊ ಅಲ್ಫಾಬೆಟ್ಸ್ ಗಳನ್ನ ರೀಡ್ ಮಾಡಬೇಕು ಮತ್ತು ಪ್ರಿಂಟ್ ಮಾಡಬೇಕು ಅಂದಾಗ ಗೆಟ್ ಕ್ಯಾರ್ ಫಂಕ್ಷನ್ ರೀಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ವಾಟ್ ಫಸ್ಟ್ ಫಂಕ್ಷನ್. ಸೊ ಇದು ಆದ ನಂತರ ಇನ್ನೊಂದು ಫಂಕ್ಷನ್ ಇದೆ ಗೆಟ್ಸ್ ಫಂಕ್ಷನ್ ಅಂತ. ಸೊ ಗೆಟ್ಸ್ ಫಂಕ್ಷನ್ ಎದಕ್ಕೆ ಯೂಸ್ ಮಾಡ್ತಾರಂದ್ರೆ, ಸೊ ಇಲ್ಲಿ ನಾನು ಗೆಟ್ ಕ್ಯಾರ್ ಫಂಕ್ಷನ್ ಯೂಸ್ ಮಾಡಿದ್ರೆ ಒಂದೇ ಕ್ಯಾರೆಕ್ಟರ್ ರೀಡ್ ಆಗುತ್ತೆ. ಈ ಗೆಟ್ಸ್ ಫಂಕ್ಷನ್ ಯೂಸ್ ಮಾಡಿದ್ರೆ ಇಟ್ ರೀಡ್ಸ್ ಮೋರ್ ದ್ಯಾನ್ ಒನ್ ಕ್ಯಾರೆಕ್ಟರ್. ಈಗ ಉದಾಹರಣೆಗೆ ನನ್ನ ಹೆಸರು ಸ್ಟೋರ್ ಮಾಡ್ಬೇಕು, ನನ್ನ ಹೆಸರು ಸ್ಟೋರ್ ಮಾಡ್ಬೇಕಂದ್ರೆ ಒಂದೇ ಅಲ್ಫಾಬೆಟ್ ಇರೋದಿಲ್ಲ, ಒಂದು 10 ಲೆಟರ್ಸ್ 20 ಲೆಟರ್ಸ್ ಇರುತ್ತೆ. ಹೌದಾ, ಮೋರ್ ದ್ಯಾನ್ ಒನ್ ಕ್ಯಾರೆಕ್ಟರ್ಸ್ ಗಳನ್ನ ರೀಡ್ ಮಾಡ್ಬೇಕಾಗಿದೆ ಅಂದ್ರೆ ಅವಾಗ ನೀವು ಗೆಟ್ಸ್ ಅನ್ನುವಂತ ಫಂಕ್ಷನ್ ಯೂಸ್ ಮಾಡ್ಬೇಕು. ಈ ಗೆಟ್ಸ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ಇಟ್ ರೀಡ್ಸ್ ದ ಸ್ಟ್ರಿಂಗ್. ಸ್ಟ್ರಿಂಗ್ ಅಂದ್ರೆ ಮೋರ್ ದ್ಯಾನ್ ಒನ್ ಅಲ್ಫಾಬೆಟ್, ಮೋರ್ ದ್ಯಾನ್ ಒನ್ ಕ್ಯಾರೆಕ್ಟರ್ಸ್ ಗಳಿಗೆ ಸ್ಟ್ರಿಂಗ್ ಅಂತ ಕರೀತಾರೆ. ಆ ಸ್ಟ್ರಿಂಗ್ ಗಳನ್ನ ಒಂದು ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡಿ ವಾಪಸ್ ಪ್ರಿಂಟ್ ಮಾಡ್ಬೇಕಾಗಿದೆ ಅಂದ್ರೆ ಸೊ ರೀಡ್ ಮಾಡ್ಲಿಕ್ಕೆ ಗೆಟ್ಸ್ ಅನ್ನುವಂತ ಫಂಕ್ಷನ್ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಗೆಟ್ಸ್ ಅಂತ ಹೇಳಿ ಬ್ರಾಕೆಟ್ ನಲ್ಲಿ ಒಂದು ವೇರಿಯಬಲ್ ಹೆಸರು ಕೊಟ್ರೆ ಆ ವೇರಿಯಬಲ್ ಒಳಗೆ ನೀವು ಟೈಪ್ ಮಾಡಿದಂತ ಹೆಸರು ಇರ್ಬೋದು, ಪ್ಲೇಸ್ ನೇಮ್ ಇರ್ಬೋದು, ಕಾಲೇಜ್ ನೇಮ್ ಇರ್ಬೋದು, ಅದು ಹೋಗಿ ಸ್ಟೋರ್ ಆಗುತ್ತೆ. ಸೊ ಅದನ್ನ ಹೇಗೆ ವರ್ಕ್ ಮಾಡಬೇಕು, ಇದು ಪ್ರೋಗ್ರಾಮ್ ಅನ್ನ ನಾನು ಇಲ್ಲಿ ಬರ್ದಿದ್ದೀನಿ ನಿಮ್ಗೆ. ಸೊ ಹ್ಯಾಶ್ ಇನ್ಕ್ಲೂಡ್ stdio.h ಮತ್ತು conio.h ಕಂಪಲ್ಸರಿ ಇನ್ಕ್ಲೂಡ್ ಮಾಡಬೇಕು. ಒಂದು ವೇರಿಯಬಲ್ ತಗೊಳ್ಳಿ ನೇಮ್. ಸೊ ಇಲ್ಲಿ ಒಂದು ವ್ಯತ್ಯಾಸ,
ಸೊ ಅಲ್ಲಿ ಹಿಂದಿನ ಪ್ರೋಗ್ರಾಮ್ ನಲ್ಲಿ ಬರೀ CH ವೇರಿಯಬಲ್ ಅಷ್ಟೇ ಯೂಸ್ ಮಾಡಿದ್ವಿ. ಬಟ್ ಇಲ್ಲಿ ನೇಮ್ ಜೊತೆಗೆ ಎಷ್ಟು ಕ್ಯಾರೆಕ್ಟರ್ಸ್ ಗಳನ್ನ ಹೆಸರಿನಲ್ಲಿ ಸ್ಟೋರ್ ಮಾಡಬೇಕಾಗಿದೆ ಅದು ಸ್ಕ್ವೇರ್ ಬ್ರಾಕೆಟ್ ನಲ್ಲಿ ಮೆನ್ಷನ್ ಮಾಡಬೇಕು. ಇಲ್ಲಿ ನಾನು 25 ಅಂತ ತಗೊಂಡಿದ್ದೀನಿ. ಅದರ ಅರ್ಥ ನೇಮ್ ಅನ್ನುವಂತ ವೇರಿಯಬಲ್ ನಲ್ಲಿ 25 ಆಲ್ಫಾಬೆಟ್ ಹೊಂದಿರುವಂತಹ ಹೆಸರನ್ನ ಸ್ಟೋರ್ ಮಾಡಬಹುದು ಅಂತ. ಓಕೆ, ಸೊ ಇಲ್ಲಿ 25 ಕ್ಯಾರೆಕ್ಟರ್ಸ್ ಗಳನ್ನ ರೀಡ್ ಮಾಡ್ಲಿಕ್ಕೆ ಫಸ್ಟ್ ಪ್ರಿಂಟ್ ಎಫ್ ಒಂದು ಮೆಸೇಜ್ ಕೊಡಿ. ಯೂಸರ್ ಗೊತ್ತಾಗಬೇಕು ಯಾವ ಇನ್ಫಾರ್ಮೇಶನ್ ಅದು ರೀಡ್ ಮಾಡಬೇಕು ಅಥವಾ ಏನ್ ಟೈಪ್ ಮಾಡಬೇಕು. ಯೂಸರ್ ಗೆ ಮೆಸೇಜ್ ಕೊಡಿ ಎಂಟರ್ ಯುವರ್ ನೇಮ್ ಅಂತ. ಸೊ ಗೆಟ್ಸ್ ಇನ್ ಟು ದ ಬ್ರಾಕೆಟ್ ನೇಮ್ ಅಂದ್ಬಿಟ್ರೆ ಸೊ ನೀವು ಟೈಪ್ ಮಾಡಿದಂತಹ ಎಲ್ಲಾ ಕ್ಯಾರೆಕ್ಟರ್ಸ್ ಗಳು ನೇಮ್ ಅನ್ನುವಂತ ವೇರಿಯಬಲ್ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ವಾಪಸ್ ಅದನ್ನೇ ಪ್ರಿಂಟ್ ಮಾಡಿ ಯುವರ್ ನೇಮ್ ಈಸ್ ಸೊ ಪರ್ಸೆಂಟೇಜ್ ಎಸ್. ಇಲ್ಲಿ ಒಂದು ಅಲ್ಫಾಬೆಟ್ ಪ್ರಿಂಟ್ ಮಾಡ್ಬೇಕಂದ್ರೆ ಪರ್ಸೆಂಟೇಜ್ ಸಿ ಯೂಸ್ ಮಾಡ್ತಾರೆ. ಮೋರ್ ದೆನ್ ಒನ್ ಕ್ಯಾರೆಕ್ಟರ್ ರೀಡ್ ಮಾಡ್ಬೇಕಾಗಿದೆ ಅಂದ್ರೆ ಪರ್ಸೆಂಟೇಜ್ ಎಸ್ ಯೂಸ್ ಮಾಡ್ತಾರೆ. ಎಸ್ ಅಂದ್ರೆ ಸ್ಟ್ರಿಂಗ್ ಅಂತ. ಸೊ ಮುಂದೆ ನೇಮ್ ಅಂತ ಕೊಡಿ. ಈಗ ನೇಮ್ ನಲ್ಲಿರುವಂತ ಹೆಸರು ಬಂದು ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಸೊ ಅದನ್ನ ಹೇಗೆ ಅನ್ನೋದನ್ನ ತೋರಿಸ್ತೀನಿ ನಿಮ್ಗೆ ಎಕ್ಸಾಂಪಲ್ ಪ್ರೋಗ್ರಾಮ್. ಸೊ ಟೇಕ್ ಅನದರ್ ಫೈಲ್. ಸೊ ಇಲ್ಲಿ ಒಂದು ಡಾಕ್ಯುಮೆಂಟ್ ಲೈನ್ ಬರೀರಿ. ಪ್ರೋಗ್ರಾಮ್ ಟು ರೀಡ್ ಸ್ಟ್ರಿಂಗ್ using gets function. Okay, so then hash include str.h hash include folio.h then void main open close bracket open bracket. ಇಲ್ಲಿ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡಿ ನೇಮ್ ಅಂತ ಹೇಳಿ. ನೇಮ್ ಒಳಗೆ 25 ಕ್ಯಾರೆಕ್ಟರ್ ಸ್ಟೋರ್ ಮಾಡಬೇಕಾಗಿದೆ ಅಂದ್ರೆ ಅದು ಸ್ಕ್ವೇರ್ ಬ್ರಾಕೆಟ್ ನಲ್ಲಿ ಕೊಡಿ. ಸೊ ದೆನ್ CLR SCR ಹಾಕೊಳ್ಳಿ ಕ್ಲಿಯರ್ ಸ್ಕ್ರೀನ್. ದೆನ್ ಇಲ್ಲಿ ಏನ್ ಮಾಡ್ಬೇಕು, ಯೂಸರ್ ಒಂದು ಮೆಸೇಜ್ ಕೊಡಿ. ಸೊ ಯೂಸರ್ ಗೆ ಮೆಸೇಜ್ ಎಂಟರ್ ಯುವರ್ ನೇಮ್ ಅಂತ ಹೇಳಿ /n. ಸೊ ದೆನ್ ಸೊ ಇಲ್ಲಿ ಗೆಟ್ಸ್ ಅಂತ ಫಂಕ್ಷನ್ ಯೂಸ್ ಮಾಡ್ಕೊಂಡು ಬ್ರಾಕೆಟ್ ನಲ್ಲಿ ನೇಮ್ ಅಂತ ಕೊಡಿ. ಅಂದ್ರೆ ಈಗ ನೀವು ಟೈಪ್ ಮಾಡಿದಂತ ಹೆಸರು ನೇಮ್ ಅನ್ನುವಂತ ವೇರಿಯಬಲ್ ಅಲ್ಲಿ ಸ್ಟೋರ್ ಆಗುತ್ತೆ. ವಾಪಸ್ ಅದನ್ನ ಪ್ರಿಂಟ್ ಮಾಡಿ. ಓಕೆ, ಸೊ ಯುವರ್ ನೇಮ್ ಈಸ್ ಅಂತ ಹೇಳಿ is equal to percentage s. percentage s ಅಂದ್ರೆ ಸ್ಟ್ರಿಂಗ್ ಗೆ ಯೂಸ್ ಮಾಡ್ತಾರೆ. ಸೊ ಮುಂದೆ ಯಾವ ವೇರಿಯಬಲ್ ಪ್ರಿಂಟ್ ಆಗಬೇಕು, ನೇಮ್ ಅನ್ನೋದನ್ನ ಪ್ರಿಂಟ್ ಆಗಬೇಕು. ದೆನ್ ಟರ್ಮಿನೇಷನ್ ಅಂಡ್ ಗೆಟ್ ch ಹಾಕೊಳ್ಳಿ ಕೊನೆಯಲ್ಲಿ ಅಂಡ್ ಕ್ಲೋಸ್ ದ ಬ್ರಾಕೆಟ್. ಈಗ ರನ್ ಮಾಡಿ. ಸೊ ನೋ ಎರರ್ಸ್. ಸೊ ಡೈರೆಕ್ಟ್ಲಿ ಇಟ್ ಜಂಪ್ಸ್ ಟು ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಎಂಟರ್ ಯುವರ್ ನೇಮ್. ಸೊ ನೇಮ್ ಅನ್ನ ನಾನು ಏನ್ ಮಾಡ್ತೀನಿ ಇಲ್ಲಿ ಗವಿ ಅಂತ ಟೈಪ್ ಮಾಡ್ತೀನಿ. ಓಕೆ, ಸೊ ಈಗ ಎಂಟರ್ ಹೊಡಿರಿ. ಸೊ ಔಟ್ಪುಟ್ ಏನ್ ಬರ್ತಾ ಇದೆ, ಯುವರ್ ನೇಮ್ ಈಸ್ ಗವಿ. ಅಂದ್ರೆ ನೀವು ಏನ್ ಹೆಸರು ಕೊಟ್ಟಿರ್ತೀರಿ ಆ ಹೆಸರ ಲೆಂತ್ 25 ಕ್ಯಾರೆಕ್ಟರ್ ವರೆಗೂ ಕೊಡ್ಬೋದು. ಓಕೆ, ಸೊ ಇನ್ನೊಮ್ಮೆ ನೀವು ರನ್ ಮಾಡಿ. ಸೊ ಕಂಟ್ರೋಲ್ F9 ಪ್ರೆಸ್ ಮಾಡ್ಬಿಟ್ರೆ ರನ್ ಆಗುತ್ತೆ. ಸೊ ಇಲ್ಲಿ ನಾನು ದೊಡ್ಡ ಹೆಸರು ಬರೀತೀನಿ, ಸಿದ್ದೇಶ್ವರ್. ಸೊ ಈ ರೀತಿ ಒಂದೇ ಹೆಸರು ಇರಬೇಕು, ಸ್ಪೇಸ್ ಕೊಡಬಾರ್ದು. ಯಾಕಂದ್ರೆ ಸ್ಪೇಸ್ ಕೊಟ್ರೆ ಅದು ರೀಡ್ ಮಾಡಲ್ಲ, ಕಂಟಿನ್ಯೂ ಇರಬೇಕು. ಈಗ ನೋಡಿ, ಸೊ ಯುವರ್ ನೇಮ್ ಇಸ್ ಗೌಸಿದ್ದೇಶ್ವರ್. ಸೊ ಈ ರೀತಿಯಲ್ಲಿ ಏನ್ ಹೆಸರನ್ನ ಕೊಟ್ಟಿರ್ತೀರಿ ಅದು 25 ಕ್ಯಾರೆಕ್ಟರ್ ವರೆಗೆ. ಯಾಕೆ 25 ಕ್ಯಾರೆಕ್ಟರ್ ಅಂದ್ರೆ ನಾನು ಸೈಜ್ ಆಫ್ ಕ್ಯಾರೆಕ್ಟರ್ಸ್ ಗಳನ್ನ 25 ಅಂತ ಮೆನ್ಷನ್ ಮಾಡಿದ್ದೀನಿ. ನೀವು ಕಡಿಮೆನೂ ಮೆನ್ಷನ್ ಮಾಡಬಹುದು, ಜಾಸ್ತಿನೂ ಮಾಡಬಹುದು. ಸೊ ಅಷ್ಟೇ ಕೊಡಬೇಕಂತ ಏನಿಲ್ಲ. ಓಕೆ, ನಿಮ್ಮ ಹೆಸರು ಎಷ್ಟು ಲೆಂತ್ ಇರುತ್ತೆ ಅದ್ರ ಡಿಪೆಂಡ್ ಆಗಿಟ್ಕೊಂಡು ನೀವೇನ್ ಮಾಡ್ಬೇಕು, ಸೊ ಅದರ ಹೆಸರನ್ನ ಕೊಡಬೇಕು. ಓಕೆ, ಸೊ ದಿಸ್ ಇಸ್ ವಾಟ್ ಒನ್ ಸೆಕೆಂಡ್ ಗೆಟ್ಸ್ ಫಂಕ್ಷನ್ ಇನ್ ಅ ಪ್ರೋಗ್ರಾಮ್. ಸೊ ಇದು ಆದ ನಂತರ ನೆಕ್ಸ್ಟ್ ಗೆಟ್ ಕ್ಯಾರ್ ಮತ್ತು ಗೆಟ್ಸ್ ಅನ್ನುವಂತ ಫಂಕ್ಷನ್ ನಂತರ ಪುಟ್ ಕ್ಯಾರ್ ಮತ್ತು ಪುಟ್ಸ್ ಅನ್ನುವಂತ ಫಂಕ್ಷನ್. ಈ ಪ್ರೋಗ್ರಾಮ್ ನಲ್ಲಿ ಎರಡೂ ಯೂಸ್ ಮಾಡಿದ್ದೀನಿ. ಸೊ ಒಂದು ಗೆಟ್ ಕ್ಯಾರು ಯೂಸ್ ಮಾಡಿದ್ದೀನಿ ಮತ್ತು ಪುಟ್ ಕ್ಯಾರು ಯೂಸ್ ಮಾಡಿದ್ದೀನಿ. ಗೆಟ್ ಕ್ಯಾರು ಇನ್ಪುಟ್ ಸ್ಟೇಟ್ಮೆಂಟ್ ಒಂದು ಅಲ್ಫಾಬೆಟ್ ರೀಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಪುಟ್ ಕ್ಯಾರು ಸೊ ಒಂದು ಅಲ್ಫಾಬೆಟ್ ರೀಡ್ ಮಾಡಿದ್ದನ್ನ ವಾಪಸ್ ಪ್ರಿಂಟ್ ಮಾಡ್ಬೇಕಂದ್ರೆ ಯೂಸ್ ಮಾಡ್ತಾರೆ. ಅಂದ್ರೆ ಎರಡೂ ಫಂಕ್ಷನ್ಸ್ ಗಳು ಇನ್ಪುಟ್ ಔಟ್ಪುಟ್ ಟು ರೀಡ್ ಎ ಸಿಂಗಲ್ ಕ್ಯಾರೆಕ್ಟರ್ ಅಂಡ್ ಟು ಪ್ರಿಂಟ್ ಎ ಸಿಂಗಲ್ ಕ್ಯಾರೆಕ್ಟರ್ ಎರಡೂ ಬರುವಂತ ರೀತಿಯಲ್ಲಿ ಈ ಪ್ರೋಗ್ರಾಮ್ ಅನ್ನ ಇಲ್ಲಿ ಹಾಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ ಕ್ಯಾರ್ ch ಅಂತ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡಿದ್ದೀನಿ. ಎಂಟರ್ ಎ ಕ್ಯಾರೆಕ್ಟರ್, ಒಂದು ಕ್ಯಾರೆಕ್ಟರ್ ಎಂಟರ್ ಮಾಡ್ಲಿಕ್ಕೆ ಯೂಸರ್ ಗೆ ಮೆಸೇಜ್ ಕೊಡಿ. ch is equal to get char ಅಂದ್ರೆ ಅಲ್ಲಿ ನೀವು ಟೈಪ್ ಮಾಡಿದಂತ ಆಲ್ಫಾಬೆಟ್ ch ಒಳಗೆ ಹೋಗಿ ಸ್ಟೋರ್ ಆಗುತ್ತೆ. ವಾಪಸ್ ಆಲ್ಫಾಬೆಟ್ ಪ್ರಿಂಟ್ ಮಾಡ್ಬೇಕಂದ್ರೆ ಪ್ರಿಂಟ್ ಎಫ್ ಯುವರ್ ಕ್ಯಾರೆಕ್ಟರ್ ಈಸ್ ಅಷ್ಟೇ ಮೆಸೇಜ್ ಕೊಡಿ. ಕೆಳಗೆ ಪುಟ್ ಕ್ಯಾರ್ ch ಅಂದ್ರೆ ch ವೇರಿಯಬಲ್ ನಲ್ಲಿ ಏನು ಆಲ್ಫಾಬೆಟ್ ಇರುತ್ತೆ
ಅದು ಸ್ಕ್ರೀನಿಗೆ ಬಂದು ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ನೋಡಿ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ. ಸೊ ಟೇಕ್ ಅನದರ್ ಫೈಲ್. ಸೊ ಇಲ್ಲಿ ಪ್ರೋಗ್ರಾಮ್ ಟು read and print single character using getChar and putChar. ಎರಡು ಫಂಕ್ಷನ್ಸ್ ಗಳನ್ನ ಒಂದೇ ಪ್ರೋಗ್ರಾಮ್ ನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ದೆನ್ hash include stdio.h, hash include, then conio.h. okay, so wide main. ಸೊ ಇದು ಆದ ನಂತರ ನೀವೇನ್ ಮಾಡಿ, ಸೊ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡಿ. ಸೊ ಕ್ಯಾರ್ ch ಅಂತ, ಸೊ CLR SCR ಹಾಕೊಳ್ಳಿ, ಕ್ಲಿಯರ್ ಸ್ಕ್ರೀನ್. ದೆನ್ ಸೊ ಒಂದು ಮೆಸೇಜ್ ಕೊಡಿ, ಯೂಸರ್ ಗೆ ಗೊತ್ತಾಗಬೇಕು ಏನ್ ಟೈಪ್ ಮಾಡ್ಬೇಕಂದು. ಎಂಟರ್ ಎ ಕ್ಯಾರೆಕ್ಟರ್. ಓಕೆ, /n ಹಾಕೊಳ್ಳಿ. ಸೊ ಈಗ ch is equal to get char ಅನ್ಬಿಟ್ರೆ ಅಲ್ಲಿ ಒಂದು ಕ್ಯಾರೆಕ್ಟರ್ ರೀಡ್ ಆಗುತ್ತೆ. ವಾಪಸ್ ಅನ್ನ ಪ್ರಿಂಟ್ ಮಾಡಿ your character is. So ಇಲ್ಲಿ is equal to inverted comma close ಮಾಡಿ ಟರ್ಮಿನೇಷನ್ ಹಾಕಿ ಇಲ್ಲಿ put char into the bracket ch ಅಂತ ಕೊಡಿ. ch ವೇರಿಯಬಲ್ ಅಲ್ಲಿ ಏನಿದೆ ವಾಪಸ್ ಅದು ಪ್ರಿಂಟ್ ಆಗುತ್ತೆ. ಈಗ ನೋಡಿ, ಸೊ ಕಂಟ್ರೋಲ್ F9 ಪ್ರೆಸ್ ಮಾಡಿ, ಡೈರೆಕ್ಟ್ಲಿ ಕಂಪೈಲ್ ಮತ್ತು ಎಕ್ಸಿಕ್ಯೂಟ್ ಆಗ್ತದೆ. ಇಲ್ಲಿ ನಾನು G ಅಂತ ಟೈಪ್ ಮಾಡ್ತೀನಿ. ಸೊ ಯುವರ್ ಕ್ಯಾರೆಕ್ಟರ್ ಇಸ್ G. ಸೊ ನೀವು ಏನ್ ಕ್ಯಾರೆಕ್ಟರ್ ಎಂಟ್ರಿ ಮಾಡ್ತೀರಿ ಅದು ಗೆಟ್ ಕ್ಯಾರ್ ನಿಂದ ರೀಡ್ ಆಗುತ್ತೆ. ಅದು ವಾಪಸ್ ಸ್ಕ್ರೀನ್ ಮೇಲೆ ಪುಟ್ ಕ್ಯಾರ್ ಫಂಕ್ಷನ್ ಇಂದ ಪ್ರಿಂಟ್ ಆಗುತ್ತೆ. ಈ ರೀತಿಯಲ್ಲಿ ಗೆಟ್ ಕ್ಯಾರ್ ಮತ್ತು ಪುಟ್ ಕ್ಯಾರ್ ಸೈಮಲ್ಟೇನಿಯಸ್ಲಿ ಯೂಸ್ ಮಾಡಬಹುದು ಟು ರೀಡ್ ಎ ಕ್ಯಾರೆಕ್ಟರ್ ಅಂಡ್ ಟು ಪ್ರಿಂಟ್ ಎ ಕ್ಯಾರೆಕ್ಟರ್. ಓಕೆ, ಸೊ ಇದು ಆದ ನಂತರ ಇನ್ನೊಂದು ಫಂಕ್ಷನ್ ಇದೆ. ಸೊ ಇನ್ನೊಂದು ಫಂಕ್ಷನ್ ಯಾವುದಂದ್ರೆ, ಸೊ ಇಲ್ಲಿ ಗೆಟ್ಸ್ ಮತ್ತು ಪುಟ್ಸ್ ಅಂತ ಹೇಳಿ, ಪುಟ್ಸ್ ಔಟ್ಪುಟ್ ಸ್ಟೇಟ್ಮೆಂಟ್. ಇಲ್ಲಿ ಮೋರ್ ದೆನ್ ಒನ್ ಕ್ಯಾರೆಕ್ಟರ್ಸ್ ಗಳನ್ನ ಸ್ಟ್ರಿಂಗ್ ರೂಪದಲ್ಲಿ ರೀಡ್ ಮಾಡಬೇಕು ಮತ್ತು ವಾಪಸ್ ಪ್ರಿಂಟ್ ಮಾಡ್ಬೇಕಂದ್ರೆ, ಸೊ ಗೆಟ್ಸ್ ಫಂಕ್ಷನ್ ಟು ರೀಡ್ ಎ ಸ್ಟ್ರಿಂಗ್ ಅಂಡ್ ಪುಟ್ಸ್ ಫಂಕ್ಷನ್ ಟು ಪ್ರಿಂಟ್ ಯುವರ್ ನೇಮ್ ಆನ್ ಟು ದ ಸ್ಕ್ರೀನ್. ಸೊ ಇಲ್ಲಿ ಏನ್ ಮಾಡಿದೀನಿ, ಸೊ ಐ ಹ್ಯಾವ್ ಟೇಕನ್ ಒನ್ ವೇರಿಯಬಲ್ ಆಸ್ ನೇಮ್ ಅಂಡ್ ಇನ್ ಟು ದ ಸ್ಕ್ವೇರ್ ಬ್ರಾಕೆಟ್ ಐ ಸ್ಪೆಸಿಫೈಡ್ 25 as the length of the ನೇಮ್. ಆಮೇಲೆ 25 ಕ್ಯಾರೆಕ್ಟರ್ ವರೆಗೆ ಹೆಸರನ್ನ ಕೊಡಬಹುದು. ಸೊ ಪ್ರಿಂಟ್ ಎಫ್ ಎಂಟರ್ ಯುವರ್ ನೇಮ್ ಅಂತ ಮೆಸೇಜ್ ಕೊಡಿ. ಸೊ ಗೆಟ್ಸ್ ನೇಮ್ ಅಂದ್ಬಿಟ್ರೆ, ಸೊ ನೀವ್ ಏನ್ ಹೆಸರು ಟೈಪ್ ಮಾಡಿರ್ತೀರಿ ಅದು ಗೆಟ್ಸ್ ಫಂಕ್ಷನ್ ನಿಂದ ಸ್ಟೋರ್ ಆಗುತ್ತೆ ನೇಮ್ ವೇರಿಯಬಲ್ ಒಳಗೆ. ದೆನ್ ವಾಪಸ್ ಅದನ್ನು ಪ್ರಿಂಟ್ ಮಾಡ್ಬೇಕಂದ್ರೆ, ಸೊ ಒಂದ್ ಮೆಸೇಜ್ ಕೊಡಿ, ಯುವರ್ ನೇಮ್ ಇಸ್ ಈಕ್ವಲ್ ಟು, ಸೊ ಪುಟ್ಸ್ ಅನ್ನುವಂತ ಫಂಕ್ಷನ್ ಯೂಸ್ ಮಾಡಿ ಆ ಮೆಸೇಜ್ ಮುಂದ್ಗಡೆ ನಿಮ್ಮ ಹೆಸರು ಪ್ರಿಂಟ್ ಆಗುತ್ತೆ. ಪುಟ್ಸ್ ಫಂಕ್ಷನ್ ಏನ್ ಮಾಡುತ್ತೆ, ಇಟ್ ಇಸ್ ಗೋಯಿಂಗ್ ಟು ಪ್ರಿಂಟ್ ಯುವರ್ ಸ್ಟ್ರಿಂಗ್ ಆನ್ ಟು ದ ಸ್ಕ್ರೀನ್. ಸೊ ಈಗ ನೋಡಿ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ. ಟೇಕ್ ಅನದರ್ ಫೈಲ್, ಪ್ರೋಗ್ರಾಮ್ ಟು read and print string using gets and puts. ಎರಡು ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ದೆನ್ hash include stdio.h ಹೆಡರ್ ಫೈಲ್ ಹಾಕೊಳ್ಳಿ. ದೆನ್ hash include conio.h ಅಂತ ಟೈಪ್ ಮಾಡ್ಕೊಳ್ಳಿ. ದೆನ್ wide main, ದೆನ್ ಓಪನ್ ಫಾರ್ ಬ್ರಾಕೆಟ್. ಇಲ್ಲಿ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡಿ ನೇಮ್ ಅಂತ ಹೇಳಿ, ಅಂಡ್ ನೇಮ್ ಶುಡ್ ಬಿ 25 ಕ್ಯಾರೆಕ್ಟರ್. ನೀವು 30 ಕ್ಯಾರೆಕ್ಟರ್ ಹಾಕೋಬಹುದು, ಎಷ್ಟರ ಹಾಕೋಬಹುದು. ಓಕೆ, CLR SCR ಹಾಕೊಳ್ಳಿ. ದೆನ್ ಒಂದು ಮೆಸೇಜ್ ಕೊಡಿ ಯೂಸರ್ಗೆ ಏನ್ ಎಂಟ್ರಿ ಮಾಡ್ಬೇಕಂತ ಹೇಳಿ. ಎಂಟರ್ ಯುವರ್ ನೇಮ್ /n, ಅಂದ್ರೆ /n ಹಾಕಿದ್ರೆ ನೆಕ್ಸ್ಟ್ ಲೈನ್ ಹೋಗುತ್ತೆ. ದೆನ್ ಇಲ್ಲಿ ಗೆಟ್ಸ್ ಅಂತ ಫಂಕ್ಷನ್ ಯೂಸ್ ಮಾಡ್ಕೊಂಡು ನೇಮ್ ಅಂತ ಹೇಳಿ ವೇರಿಯಬಲ್ ತಗೊಳ್ಳಿ. ಈಗ ಏನಾಗುತ್ತೆ, ನೇಮ್ ಅನ್ನುವಂತ ವೇರಿಯಬಲ್ ಒಳಗೆ ನಿಮ್ಮ ಹೆಸರು ಸ್ಟೋರ್ ಆಗುತ್ತೆ. ದೆನ್ ವಾಪಸ್ ಪ್ರಿಂಟ್ ಮಾಡಿ, your name is equal to, so inverted comma close bracket close termination. then ಇಲ್ಲಿ puts ಅಂತ ಫಂಕ್ಷನ್ ತಗೊಳ್ಳಿ. ಸೊ ಇಲ್ಲಿ ನೇಮ್ ಹಾಕೊಳ್ಳಿ. then get ch, close the for bracket. ಸೊ ಇಷ್ಟು ಮಾಡಿದ ನಂತರ ಕಂಟ್ರೋಲ್ F9 ಪ್ರೆಸ್ ಮಾಡಿ. ಈಗ ನೋಡಿ ಇಲ್ಲಿ ನಾನು ಒಂದು ಹೆಸರು ಕೊಡ್ತೀನಿ ರಮೇಶ್ ಅಂತ ಹೇಳಿ. ಸೊ ಯುವರ್ ನೇಮ್ ಇಸ್ ರಮೇಶ್. ಇಲ್ಲಿ ಏನಾಗ್ತಾ ಇದೆ,
ಮೋರ್ ದ್ಯಾನ್ ಒನ್ ಆಲ್ಫಾಬೆಟ್ ಹೊಂದಿರುವಂತ ಹೆಸರು ಸ್ಟೋರ್ ಆಗ್ತಾ ಇದೆ ಗೆಟ್ಸ್ ಮುಖಾಂತರ, ವಾಪಸ್ ಪ್ರಿಂಟ್ ಆಗ್ತಾ ಇದೆ ಪುಟ್ಸ್ ಮುಖಾಂತರ. ಸೊ ಗೆಟ್ಸ್ ಮತ್ತು ಪುಟ್ಸ್ ಅನ್ಫಾರ್ಮೇಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಆಗುತ್ತೆ. ಸ್ಟ್ರಿಂಗ್ ಅನ್ನ ರೀಡ್ ಮಾಡಬೇಕು ಮತ್ತು ಸ್ಟ್ರಿಂಗ್ ಅನ್ನ ಪ್ರಿಂಟ್ ಮಾಡ್ಬೇಕಂದ್ರೆ ಯೂಸ್ ಮಾಡುವಂತ ಎರಡು ಫಂಕ್ಷನ್ಸ್ಗಳು. ಓಕೆ, ಇಷ್ಟು ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಗಳ ಬಗ್ಗೆ ಲಾಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೆ ಹೇಳಿದ್ದೆ. ಓಕೆ, ಸೊ ಇವತ್ತು ಒನ್ ಮೋರ್ ಪ್ರೋಗ್ರಾಮ್ ನಿಮ್ಗೆ ಎಕ್ಸಿಕ್ಯೂಟ್ ಮಾಡಕ್ ತೋರಿಸ್ತೀನಿ. ಸೊ ಅದು ಸ್ಕ್ಯಾನ್ ಎಫ್ ಮತ್ತು ಪ್ರಿಂಟ್ ಎಫ್ ಹೇಳುವಾಗ ಅದು ಮಿಸ್ ಆಗಿದೆ. ಆ ಒಂದು ಪ್ರೋಗ್ರಾಮ್ ಈಗ ನಿಮ್ಗೆ ಎಕ್ಸಿಕ್ಯೂಟ್ ಮಾಡೋದು ಹೇಳ್ತೀನಿ. ಅದು ಯಾವ್ದಂದ್ರೆ, ಸೊ ಟೆಂಪರೇಚರ್ ಅಂದ್ರೆ ಈಗ ಇರುವಂತಹ ವಾತಾವರಣದಲ್ಲಿ ಉಷ್ಣಾಂಶ ಎಷ್ಟಿದೆ ಅನ್ನೋದನ್ನ ಅಳತೆ ಮಾಡ್ಬೇಕಂದ್ರೆ ಟೆಂಪರೇಚರ್ ಅಂತ ಹೇಳ್ತಾರೆ. ಸೊ ಅದನ್ನ ಫ್ಯಾರನ್ ಹೀಟ್ ಅಥವಾ ಸೆಲ್ಸಿಯಸ್ ನಲ್ಲಿ ಅಳತೆ ಮಾಡ್ತಾರೆ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಫ್ಯಾರನ್ ಹೀಟ್ ನಲ್ಲಿ ಟೆಂಪರೇಚರ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಅದನ್ನ ಸೆಲ್ಸಿಯಸ್ ಒಳಗೆ ಹೆಂಗ್ ಕನ್ವರ್ಟ್ ಮಾಡಬೇಕು ಅನ್ನೋದಕ್ಕೆ ಇದು ಒಂದು ಪ್ರೋಗ್ರಾಮ್. ಓಕೆ, ಸೊ ಇಲ್ಲಿ ಸೆಲ್ಸಿಯಸ್ ನಲ್ಲಿ ಕನ್ವರ್ಟ್ ಮಾಡಬೇಕಾಗಿದೆ ಅಂದ್ರೆ ಸೊ ಅದಕ್ಕೊಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ? ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಫ್ಯಾರನ್ ಹೀಟ್ ಮೈನಸ್ 32 ಡಿವೈಡೆಡ್ ಬೈ 1.8 ಅಂತ. ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಕಂಡುಹಿಡಿಬಹುದು. ಸೊ ಫಾರ್ಮುಲಾ ಏನಪ್ಪಾ ಅಂತಂದ್ರೆ, ಸೊ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಸೊ ಇಂಟು ದ ಬ್ರಾಕೆಟ್ ಹಾಕೋಬೇಕು. ಫ್ಯಾರನ್ ಹೀಟ್ ಎಫ್ ಟಿ ಅಂತ ತಗೊಂಡಿದ್ದೀನಿ, ಮೈನಸ್ 32.0 ಅಂದ್ರೂ ಒಂದೇ, 32 ಅಂದ್ರೂ ಒಂದೇ. ಸೊ ಡಿವೈಡೆಡ್ ಬೈ 1.8 ಅಂತ ಹೇಳಿ ನೀವು ಫಾರ್ಮುಲಾ ಬರೆದ್ರೆ ಈ ಫಾರ್ಮುಲಾ ನಿಮ್ಗೆ ಫ್ಯಾರನ್ ಹೀಟ್ ನಲ್ಲಿರುವಂತ ಟೆಂಪರೇಚರು ಸೆಲ್ಸಿಯಸ್ ಒಳಗೆ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ನೋಡಿ, ನಾನು ಎರಡು ವೇರಿಯಬಲ್ ತಗೊಂಡಿದ್ದೀನಿ. ಒಂದು ವೇರಿಯಬಲ್ ಸೆಲ್ಸಿಯಸ್ಗೆ, ಇನ್ನೊಂದು ವೇರಿಯಬಲ್ ಫ್ಯಾರನ್ ಹೀಟ್ಗೆ. ಫಸ್ಟ್ ಯೂಸರ್ ನಿಂದ ಟೆಂಪರೇಚರ್ ಫ್ಯಾರನ್ ಹೀಟ್ ನಲ್ಲಿ ಎಂಟ್ರಿ ಮಾಡಿಕೊಂಡು ಅದನ್ನ ಸ್ಕ್ಯಾನ್ ಎಫ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸೊ ಅದು ಎಫ್ ಟಿ ಒಳಗೆ ಫ್ಯಾರನ್ ಹೀಟ್ ಟೆಂಪರೇಚರ್ ಸ್ಟೋರ್ ಆಗುತ್ತೆ. ವಾಪಸ್ ಇದನ್ನ ಕನ್ವರ್ಟ್ ಮಾಡಬೇಕಾಗಿದೆ ಅಂದ್ರೆ ಸೆಲ್ಸಿಯಸ್ ಟೆಂಪರೇಚರ್ is equal to Fahrenheit minus 32.0 bracket close divided by 1.8. ಸೊ ಇದು ಏನ್ ಮಾಡುತ್ತೆ, ಸೊ ಫ್ಯಾರನ್ ಹೀಟ್ ಟೆಂಪರೇಚರ್ ಸೆಲ್ಸಿಯಸ್ ಗೆ ಕನ್ವರ್ಟ್ ಆಗುತ್ತೆ. ವಾಪಸ್ ಎರಡನ್ನು ಪ್ರಿಂಟ್ ಮಾಡಿ. ಫ್ಯಾರನ್ ಹೀಟ್ ಟೆಂಪರೇಚರ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ 6.2f/n. ಇಲ್ಲಿ 6.2 ಅಂದ್ರೆ ಸೊ ಡೆಸಿಮಲ್ ಗಿಂತ ಮುಂಚೆ 6 ಡಿಜಿಟ್ ಬರಬೇಕು. ಡೆಸಿಮಲ್ ನಂತರ ನನಗೆ ಮುಂದೆ 10 ಡಿಜಿಟ್ 6 ಡಿಜಿಟ್ ಬೇಡ, ಎರಡೇ ಡೆಸಿಮಲ್ ಪೊಸಿಷನ್ ಬರಬೇಕು. ಸೊ ಅದಕ್ಕೆ ನಾನು ಎಷ್ಟು ಬಿಫೋರ್ ಇಂಟೀಜರ್ಸ್ ಬರಬೇಕು, ಆಫ್ಟರ್ ಇಂಟೀಜರ್ ಎಷ್ಟು ಬರಬೇಕು ನಾನು ಮೆನ್ಷನ್ ಮಾಡಬಹುದು. 6.2 ಅಂದ್ರೆ ಸೊ ಇಂಟೀಜರ್ 6, ಡೆಸಿಮಲ್ ಪೊಸಿಷನ್ಸ್ ಗಳು 2. ಸೊ ಈ ರೀತಿಯಲ್ಲಿ ನೀವು ಕನ್ವರ್ಷನ್ ಮಾಡಿ ಫ್ಯಾರನ್ ಹೀಟ್ ಅಂದ್ರೆ ಫ್ಲೋಟಿಂಗ್ ನಂಬರ್ಸ್ ಗಳನ್ನ ಎಷ್ಟು ಡೆಸಿಮಲ್ ಪೊಸಿಷನ್ ಜೊತೆಗೆ ಪ್ರಿಂಟ್ ಮಾಡಬೇಕು ಮೆನ್ಷನ್ ಮಾಡಬಹುದು. ಹೌದಾ? ಅದೇ ಫ್ಯಾರನ್ ಹೀಟ್ ಪ್ರಿಂಟ್ ಆಗುತ್ತೆ. ವಾಪಸ್ ಟೆಂಪರೇಚರ್ ಪ್ರಿಂಟ್ ಮಾಡಿ ಸೇಮ್ ಪರ್ಸೆಂಟೇಜ್ 6.2f. ಎಫ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಡೆಸಿಮಲ್ ಪೊಸಿಷನ್ ಹೊಂದಿರುವಂತ ವ್ಯಾಲ್ಯೂಸ್ ಅನ್ನ ಪ್ರಿಂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ಕೂಡ 6 ಇಂಟೀಜರ್, 2 ಡೆಸಿಮಲ್, ಆಮೇಲೆ ಸೆಲ್ಸಿಯಸ್. ಸೊ ಟೆಂಪರೇಚರ್. ಸೊ ಈ ರೀತಿಯಲ್ಲಿ ಈ ಪ್ರೋಗ್ರಾಮ್ ಇದೆ. ಇದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ನಿಮ್ಗೆ ತೋರಿಸ್ತಾರೆ. So take one more file. Okay, so illi program to convert temperature from FT to CT, andre Fahrenheit temperature to Celsius temperature. So hash include stdio.h, then hash include onio.h, then void main. ಇಲ್ಲಿ ಫ್ಲೋಟ್ ನಲ್ಲಿ ವೇರಿಯಬಲ್ಸ್ ಗಳನ್ನು ಡಿಕ್ಲೇರ್ ಮಾಡಬೇಕು, ಯಾಕಂದ್ರೆ ಡೆಸಿಮಲ್ ಪೊಸಿಷನ್ ಅಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ. ಸೆಲ್ಸಿಯಸ್ ಮತ್ತು ಎಫ್ ಟಿ, ಸಿ ಟಿ ಎಫ್ ಟಿ ಅಂತ ತಗೊಳ್ಳಿ, CLR SCR. ದೆನ್ ಸೊ ಫಸ್ಟ್ ಎಫ್ ಟಿ ಅನ್ನ ಇನ್ಪುಟ್ ಮಾಡ್ಕೊಳ್ಳಿ. ಸೊ ಎಂಟರ್ ಟೆಂಪರೇಚರ್ ಇನ್ ಎಫ್ ಟಿ ಅಂದ್ರೆ ಫ್ಯಾರನ್ ಹೀಟ್. ಓಕೆ, ಸೊ ಸ್ಲಾಶ್ ಅನ್ನು ಹಾಕೊಳ್ಳಿ. ಸೊ ಯೂಸರ್ ಗೆ ಹೇಳಿದಂಗೆ ಸೊ ಬಂದಿದ್ದನ್ನ ಪರ್ಸೆಂಟೇಜ್ ಎಫ್ ಯೂಸ್ ಮಾಡ್ಕೊಂಡು ಅದನ್ನ ಸ್ಟೋರ್ ಮಾಡಿ ಎಫ್ ಟಿ ಒಳಗೆ. ಓಕೆ, ಸ್ಕ್ಯಾನ್ ಎಫ್ ಪರ್ಸೆಂಟೇಜ್ ಎಫ್ ಆಂಪರ್ಸೆಂಟ್ ಎಫ್ ಟಿ ಅಂದ್ಬಿಟ್ರೆ ಸೊ ಎಫ್ ಟಿ ಒಳಗೆ ಫ್ಯಾರನ್ ಹೀಟ್ ಟೆಂಪರೇಚರ್ ಸ್ಟೋರ್ ಆಗುತ್ತೆ. ಈಗ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಸಿ ಟಿ ಈಸ್ ಈಕ್ವಲ್ ಟು
So ft minus 32.0 bracket close divided by 1.8. ಸೊ ಈ ಫಾರ್ಮುಲಾ ಟೈಪ್ ಮಾಡಿ. ಈಗ ಈ ಫಾರ್ಮುಲಾದಿಂದ ಫ್ಯಾರನ್ಹೀಟ್ ಟೆಂಪರೇಚರ್ ಸೆಲ್ಸಿಯಸ್ ಟೆಂಪರೇಚರ್ ಕನ್ವರ್ಟ್ ಆಗುತ್ತೆ. ವಾಪಸ್ ಎರಡನ್ನು ಪ್ರಿಂಟ್ ಮಾಡಿ. ಸೊ ಫ್ಯಾರನ್ಹೀಟ್ ಟೆಂಪರೇಚರ್ is equal to percentage. So ಇಲ್ಲಿ 6.2 f. ಸೊ ಆ ಸ್ಲಾಶ್ ಅನ್ನು ಹಾಕೊಳ್ಳಿ, ಅಂದ್ರೆ ನೆಕ್ಸ್ಟ್ ಲೈನಿಗೆ ಬರುತ್ತೆ. ಸೊ ದೆನ್ ಇನ್ವರ್ಟ್ ಕಾಮಾ ಸೊ ಎಫ್ ಟಿ ಪ್ರಿಂಟ್ ಮಾಡ್ಕೊಳ್ಳಿ. ಸೊ ದೆನ್ ಅದೇ ರೀತಿಲಿ ಸೆಲ್ಸಿಯಸ್ ಅನ್ನು ಕೂಡ ಪ್ರಿಂಟ್ ಮಾಡಿ. ಸೆಲ್ಸಿಯಸ್ ಟೆಂಪರೇಚರ್ is equal to percentage 6.2 f. ಸೊ ಸ್ಲಾಶ್ ಅನ್ನು ಇಲ್ಲಿ ಕೂಡ ಹಾಕೋಬಹುದು. ಸೊ ಕಾಮಾ CT. So termination. So then get ch ಹಾಕೊಳ್ಳಿ, bracket close, termination. Okay. So then control F9 ಪ್ರೆಸ್ ಮಾಡಿ, ಕಂಪೈಲ್ ಆಗ್ತದೆ. ಸೊ ಇಲ್ಲಿ ಏನಾದ್ರೂ ಎರರ್ಸ್ ಗಳು ಇದ್ರೆ ಸೊ ಅದು ತೋರಿಸುತ್ತೆ, ಯಾಕಂದ್ರೆ ಇಲ್ಲಿ ಬ್ರಾಕೆಟ್ ಇರಬಾರ್ದು, ಅದಕ್ಕೆ ಎರರ್ ಬಂದಿದೆ. ಕಂಟ್ರೋಲ್ F9. ಈಗ ಫ್ಯಾರನ್ಹೀಟ್ ಟೆಂಪರೇಚರ್ ಅನ್ನ ನಾನು ಹಾಕ್ತೀನಿ. ಈಗ ನಾನು 120 ಅಂತ ಟೈಪ್ ಮಾಡ್ತೀನಿ. 120. ಸೊ ಇಲ್ಲಿ ನೋಡ್ರಿ, ಸೊ ಫ್ಯಾರನ್ಹೀಟ್ ಟೆಂಪರೇಚರ್ 120 ಇದೆ, ಅದು ಸೆಲ್ಸಿಯಸ್ ಗೆ ಕನ್ವರ್ಟ್ ಆದ್ರೆ 48.89 ಟೆಂಪರೇಚರ್ ಆಗುತ್ತೆ. ಸೊ 120 ಫ್ಯಾರನ್ಹೀಟ್ ಟೆಂಪರೇಚರ್ ಅದು ಸೆಲ್ಸಿಯಸ್ ಗೆ ಕನ್ವರ್ಟ್ ಮಾಡಿದ್ರೆ 48.89 ಟೆಂಪರೇಚರ್ ಆಗ್ತದೆ. ಸೊ ಈ ರೀತಿಯಲ್ಲಿ ಒಂದು ಅಳತೆಯಲ್ಲಿರುವಂತಹ ಟೆಂಪರೇಚರ್ ಅನ್ನ ಇನ್ನೊಂದು ಅಳತೆಗೆ ಕನ್ವರ್ಟ್ ಮಾಡುವಂತ ಒಂದು ಫಾರ್ಮುಲಾ. ಈ ಪ್ರೋಗ್ರಾಮ್ ಕೂಡ ನೀವು ನೋಡ್ಕೊಳ್ಳಿ, ಎಕ್ಸಾಮ್ ನಲ್ಲಿ ಇದು ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ. ಓಕೆ, ಸೊ ಇದು ಬೇರೆ ಬೇರೆ ಪ್ರೋಗ್ರಾಮ್ಸ್ ಗಳ ಒಂದು ಎಕ್ಸಿಕ್ಯೂಷನ್. ಓಕೆ, ಸೊ ಇದರಲ್ಲಿ ಇದು ಇವತ್ತಿನ ಡಿಸ್ಕಷನ್. ಯಾವ ಪ್ರೋಗ್ರಾಮ್ಸ್ ಗಳು ಎಕ್ಸಿಕ್ಯೂಷನ್ ಹೇಗೆ ಆಗ್ತದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಡೆಮಾನ್ಸ್ಟ್ರೇಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಪ್ರಶ್ನೆಗಳನ್ನ ಕೇಳಬಹುದು. ಎನಿ ಡೌಟ್ಸ್ ಫಾರ್ ಟುಡೇ ಸೆಷನ್? No doubts? Okay, thank you for today's session.